ದೇವ್ರೆ, ಏನಾದರೂ ಆಗಲಿ ಇಬ್ಬರ ಜಾತಕ ಹೊಂದಾಣಿಕೆ ಆಗಿ ಒಂದು ಒಳ್ಳೆ ಮುಹೂರ್ತ ಸಿಗೋ ಹಾಗೆ ಮಾಡಪ್ಪ. ಈ ಮನೇಲಿ ನನಗೆ ನೆಲೆ ಸಿಗೋ ಹಾಗೆ ಮಾಡು ದೇವ್ರೆ. ಜಾತಕ ಹೊಂದಾಣಿಕೆ ಆಗಲಿ ಬಿಡಲಿ, ಮುಹೂರ್ತ ಸಿಗಲಿ ಬಿಡಲಿ, ನಾನು ವಿಕ್ರಮ್ ಜೊತೆ ಮದುವೆ ಮಾಡ್ಕೋತೀನಿ. ಹಂಸಿನಿ ಜೊತೆ ಮದುವೆ ಆದರೆ ನನ್ನ ಮಗನ ಭವಿಷ್ಯ ಹಾಳಾಗುತ್ತೆ. ಅದು ಹೇಗಾದರೂ ತಪ್ಪಲಿ ದೇವ್ರೆ. ವಿಕ್ರಮ್ ಸಿಂಹನ ಜಾತಕ. ರಾಹು ಶನಿ ಕುಜ. ಮೂರು ವಕ್ರ ದೃಷ್ಟಿಗಳು ಬಿದ್ದಿವೆ. ವಿಕ್ರಮ್ ಸಿಂಹನ ಜಾತಕದಲ್ಲಿ ಕಂಟಕಗಳು ಬಹಳ ಇವೆ. ಗುರುಬಲ ಕಮ್ಮಿ ಇದೆ. ಹಾಗಂತ ಮದುವೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ನನಗೆ 3 ದಿನ ಕಾಲಾವಕಾಶ ಬೇಕು. ಈ ಜಾತಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಗುಣಗಳನ್ನು ತಾಳೆ ಮಾಡಬೇಕಾಗಿದೆ. ವಿಕ್ರಮ್ ಸಿಂಹನ ಜಾತಕಕ್ಕೆ ಹೋಲುವಂಥ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗಿದೆ. ವಿಕ್ರಮ್, ನೀನು ಯಾಕೆ ವಿಷಯದಲ್ಲಿ ಏನೂ ಮಾತಾಡ್ತಾ ಇಲ್ಲ? ಅಲ್ಲ, ಅವ್ರು ಕುಣಿತಾರೆ ಅಂತ ಅವ್ರ ತಾಳಕ್ಕೆ ನಾವು ಕುಣಿಯೋಕ್ಕಾಗುತ್ತಾ? ನೀನಾದರೂ ವಿರೋಧಿಸ್ಬೋದಲ್ಲ. ಅಪ್ಪ, ಮನೇಲಿ ಜಗಳಗಳು ಆಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ. ಇಲ್ಲ ವಿಕ್ರಮ್, ನನಗೆ ಟೆನ್ಷನ್ ಆಗ್ತಾ ಇದೆ. ನಿನ್ನ ಕರಿಯರ್ನಲ್ಲಿ ನಡೀತಿರೋ ಘಟನೆಗಳು ನೋಡಿ ನನಗೆ ಟೆನ್ಷನ್ ಆಗ್ತಾ ಇದೆ. ಈಗ ನಿನ್ನ ಪರ್ಸ್ನಲ್ ಲೈಫ್ ಹಾಳಾಗ್ತಿರೋದು ನೋಡಿಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳ. ನಿನಗೊಂದು ಜಾತಕ ನನ್ನ ಹತ್ರ ಇದೆ. ಅದು ನಾಗಲಕ್ಷ್ಮಿಗೆ ಗೊತ್ತಾಗಿದೆ. ಅದಕ್ಕೆ ಅವಳು ಹೆಗರಾಡ್ತಾ ಇದ್ದಾಳೆ. ಹೆಗರಾಡಲಿ, ನಾನು ಅದಕ್ಕೆ ಎದುರೋನಲ್ಲ. ನಾರಾಯಣಪಟ್ಟಣದಿಂದ ಬಂದಿರೋ ಜಾತಕನೇ ನಿನಗೆ ಹೊಂದೋದು. ನಾರಾಯಣಪಟ್ಟಣದ? ಹೌದು ವಿಕ್ರಮ್, ಸಮಯ ಬಂದಾಗ ಅದ್ರ ವಿಷಯ ನಾನು ನಿನಗೆ ಹೇಳ್ತೀನಿ. ಇಡೀ ಮನೆ ಅಧಿಕಾರ ತಮ್ಮ ಕೈಯಲ್ಲಿ ಸಿಕ್ದವ್ರ ಥರ ಆಡ್ತಾ ಇದ್ದಾರೆ ಅವರು. ಈ ಮನೇಲಿ ಅದೇನು ನಡೀತಿದ್ಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವರು ಎಷ್ಟೇ ಆಟ ಆಡಿದ್ರು ಈ ಮನೆಗೆ ಎಂಥ ಸೊಸೆ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥೋಳನ್ನೇ ತರ್ತೀನಿ. ಎಕ್ಸ್ಕ್ಯೂಸ್ ಮೀ. ಐ ಆಮ್ ಸೋ ಸಾರಿ, ಡಿಸ್ಟರ್ಬ್ ಮಾಡೋದನ್ನ? ನನ್ನ ಫೋನ್ ಅಲ್ಲೇ ಬಿಟ್ಟು ಹೋಗಿದ್ದೆ, ತೊಗೊಂಡು ಹೋಗೋಣ ಅಂತ ಬಂದೆ.
ಜಾತಕ ನನ್ನ ಹತ್ರ ಇದೆ. ಅದು ನಾಗಲಕ್ಷ್ಮಿ ಗೊತ್ತಾಗಿದೆ. ಅದಕ್ಕೆ ಅವಳು ಹೆಗರಾಡ್ತಾ ಇದ್ದಾಳೆ. ಹೆಗರಾಡ್ಲಿ, ನಾನು ಅದಕ್ಕೆ ಎದುರೋನಲ್ಲ. ನಾರಾಯಣಪಟ್ಟಣದಿಂದ ಬಂದಿರೋ ಜಾತಕನೇ ನಿನ್ಗೆ ಹೊಂದೋದ್ರು. ಇಡೀ ಮನೆ ಅಧಿಕಾರ ತಮ್ಮ ಕೈಯಲ್ಲಿ ಸಿಕ್ದವ್ರ ಥರ ಆಡ್ತಾ ಇದ್ದಾರೆ ಅವರು. ಈ ಮನೆಯಲ್ಲಿ ಅದೇನು ನಡೀತಿದ್ಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರು ಎಷ್ಟೇ ಆಟ ಆಡಿದ್ರು ಈ ಮನೆಗೆ ಎಂಥ ಸೊಸೆ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂತೋಳ್ನೆ ತರ್ತೀನಿ. ಅಪ್ಪ ನಮಗೋಸ್ಕರನೇ ಕಾಯ್ತಾ ಇದಾರೆ. ಅವ್ರೇನಾದ್ರು ಭಯಕ್ಕಿನ ಮುಂಚೆ ನಾವೇನಾದ್ರು ದಬಾಯಿಸ್ಬಿಡೋಣ, ಏನಂತ್ಯಾ? ಅಯ್ಯೋ ಬಾರಿ ಅಕ್ಕ. ಏನಪ್ಪ ಇನ್ನ ಮಲ್ಗೆ ಇಲ್ಲ? ಲಾಲಿ ಹಾಡಿ ನಿದ್ದೆ ಮಾಡಿಸೋರು ಯಾರೂ ಇರಲಿಲ್ಲ, ನಿಮ್ಮನ್ನೇ ಕಾಯ್ತಾ ಇದ್ದೆ. ಏನ್ ಚೆನ್ನಾಗಿ ತಮಾಷೆ ಮಾಡ್ತೀವ, ಬಾರಿ ಅಕ್ಕ. ನಿಂತ್ಕೊಳ್ರೆ. ಎಲ್ಲೋಗಿದ್ರಿ ಇಬ್ರು? ಬೆಳಿಗ್ಗೆ ಮನೆ ಬಿಟ್ಟವರು. ಹೆಣ್ಣು ಮಕ್ಕಳು ಮನೆಗೆ ಬರೋ ಹೊತ್ತಾ ಇದು. ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ? ಅಪ್ಪ ಅದು ನೀನು ಮಾತಾಡ್ಬೇಡ ಕಡೆ. ಸುಳು ಬುಡುಕಿ ನೀನು. ನಿನ್ನ ಮೇಲೆ ಅವತ್ತೇ ನನಗೆ ಅನುಮಾನ ಬಂದಿತ್ತು. ಕೇಳಿದ್ದಕ್ಕೆ ಮಕ್ಕಳ ಮೇಲೆ ಅನುಮಾನ ಪಡ್ತೀಯ ಅಂತ ಬಾಯಿ ಮುಚ್ಚಿಸ್ಬಿಟ್ಟೆ ನೀನು. ಈಗ ಕನ್ಫರ್ಮ್ ಆಯ್ತು ಕಣ್ರೆ, ಈಗ ಕನ್ಫರ್ಮ್ ಆಯ್ತು. ಹೆಣ್ಣು ಮಕ್ಕಳು ಅನ್ನೋ ಪರಿಜ್ಞಾನ ಇಲ್ಲದೆ ಓಡಾಡ್ತಾ ಇದ್ದೀರಾ ನೀವು. ಪ್ರಪಂಚ ಎಷ್ಟು ಕೆಟ್ಟಿದೆ ಅಂತ ಗೊತ್ತೇನ್ರೆ ನಿಮಗೆ? ಒಂಟಿ ಹೆಂಗಸು ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ. 100 ರೂಪಾಯಿಗೆ ಕೊಲೆ ಮಾಡೋ ಕಾಲ ಇದು. ರಾತ್ರಿ ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ ಅಂದ್ರೆ ಏನು ಅನ್ಕೋಬೇಕು ನಾನು? ನೀನ್ ರಿಯಾಕ್ಷನ್ ನೋಡಿದ್ರೆ ಸರಿಯಾಗಿ ಸಿಕ್ಕಾಕೊಂಡಿರೋ ಆಗಿದೆ. ಇದೇ ರಿಯಾಕ್ಷನು. ಟೆನ್ಷನು, ಗಾಬರಿ, ಆತಂಕ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಒಂದು ವೇಳೆ ನಮ್ಮ ಜಾತಕ ಹೊಂದಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಂದು ನಿಂದು ಮದುವೆ ಆಗಲ್ಲ ಅಷ್ಟೇ. ನಂಬಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಎಲ್ಲ ದಾರಿಗಳು ನಾನು ಮುಚ್ಚಾಕ್ತೀನಿ.